ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮಗ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮೊದಲನೇ ಟೆಸ್ಟ್ ಮ್ಯಾಚು ಮೊದಲನೇ ಸೆಷನ್ನು ಕಂಪ್ಲೀಟ್ ಆಗಿದೆ. ಇವಾಗ ಸದ್ಯದ ಮಟ್ಟಿಗೆ 88 for 3 ನಮ್ಮ ಟೀಮ್ ಇಂಡಿಯಾ 3 ವಿಕೆಟ್ ರ್ಯಾಪಿಡಾಗಿ ಟಕ ಅಂತ ಒಬ್ಬ ಬೌಲರ್ಗೆ ಕಳ್ಕೊಂಬಿಟ್ಟು ಇವಾಗ ಇಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರೆ ರಿಷಬ್ ಪಂತ್ ಮತ್ತು ಜಾಸ್ವಾಲ್. ನೋಡೋಣ ಅದು ಏನಾಗುತ್ತೆ ಅಂತ. 88 for 3 ಆಫ್ಟರ್ ಫಸ್ಟ್ ಸೆಷನ್ ಕಂಪ್ಲೀಟ್ ಡಾಮಿನೇಟ್ ಮಾಡಿರೋದು ಅವರನ್ನೇ, ನಾವಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ಸೊ ಓಕೆ, ಬ್ಯಾಟ್ರಿಗೆ ಬಂದ್ಬಿಡೋಣ. ಇವಾಗ IPL ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಾ ಇದೆ ಮಗ. ಇಟ್ಸ್ ಅಬೌಟ್ ದ ಆಕ್ಷನ್. ರಿಟೆನ್ಷನ್ ರಿಲೇಟೆಡ್ ಯಾವುದೇ ಅಂತ ದೊಡ್ಡ ಅಪ್ಡೇಟ್ ಏನೂ ಇಲ್ಲ, ಬಟ್ ಆಕ್ಷನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಆಕ್ಷನ್ ಯಾವಾಗ ಆಗಬಹುದು ಅಂತ ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ, ಕ್ರಿಕ್ಬಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಆಕ್ಷನ್ ನವೆಂಬರ್ ಎಂಡ್ ಅಲ್ಲಿ, ಅಂದ್ರೆ ನವೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ ಮಗ. ಲಾಸ್ಟ್ ಟೈಮ್ ಡಿಸೆಂಬರ್ ಎಂಡ್ ಅಲ್ಲಿ ಆಗಿತ್ತು ಅಂತ ಕಾಣಿಸುತ್ತೆ ಆಕ್ಷನ್. ಸೊ ಈ ಸ್ವಲ್ಪ ಅರ್ಲಿ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಈ ಸಲ ಮೆಗಾ ಆಕ್ಷನ್ ಆಗಿರೋದ್ರಿಂದ ಸೊ ಆಕ್ಷನ್ ವೆನ್ಯೂ ಕೂಡ ಆಲ್ಮೋಸ್ಟ್ ಡಿಸೈಡ್ ಆಗಿರೋ ಥರನೇ ಕಾಣಿಸ್ತಾ ಇದೆ. ಒಂಥರ ಮಿಡ್ಲ್ ಈಸ್ಟಲ್ಲಿ ಮಾಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಸೊ ಲಾಸ್ಟ್ ಟೈಮ್ ದುಬೈಯಲ್ಲಿ ಮಾಡಿದ್ರು, ಈ ಸಲನೂ ಕೂಡ ಅಲ್ಲೇ ಎಲ್ಲಾದರೂ ಅಬುದಾಬಿ, ಅಲ್ಲಿ ಇಲ್ಲಿ ಶಾರ್ಜಾ ಆ ಕಡೆ ಈ ಕಡೆ ಎಲ್ಲರೂ ಮಾಡುವಂಥ ಸಾಧ್ಯತೆ ಇದೆ. ಅಥವಾ ದುಬೈಯಲ್ಲೇ ತಿರ್ಗಾ ಮಾಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಏನಕ್ಕಿರು ದುಬೈಗೆ ಹೋಗಬೇಕು ಆಕ್ಷನ್ ಮಾಡೋದಕ್ಕೆ? ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮುಂಬೈಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊಂತಿದಾರಲ್ಲ. ಸೊ ಏನಕ್ಕೆ ಸುಮಾರು ಸಲ ಮೆಜಾರಿಟಿ ಆಫ್ ದ ಆಕ್ಷನ್ ಆಗಿರೋದು ಬೆಂಗಳೂರಲ್ಲೇ. ಏನಕ್ಕೆ ಇವಾಗ ಓವರ್ಸೀಸ್ ಹೋಗ್ತಿದ್ರು ಆಲ್ ಆಫ್ ಎ ಸಡನ್ ಲಾಸ್ಟ್ ಸೀಸನ್ನಿಂದ ಅಂತ ಹೇಳಿದ್ರೆ, ಸೊ ಅಲ್ಲಿ ಇನ್ವೆಸ್ಟರ್ಸು ಬೇಜಾನ್ ಜನ ಇದಾರಂತೆ ವರ್ಲ್ಡ್ ಕ್ರಿಕೆಟಲ್ಲಿ ಇನ್ವೆಸ್ಟರ್ಸು. ಸೊ ಅದು ಅವರ ಗಮನ ಸೆಳೆಯೋಕ್ಕೋಸ್ಕರನೋ ಅದು ಏನಕ್ಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ವೆಸ್ಟರ್ಸ್ಗೋಸ್ಕರನೇ ಹೋಗೋ ಥರ ಕಾಣಿಸ್ತಾ ಇದೆ ಇವರು ದುಬೈಗೆ. ಇನ್ನೇನು ರೀಸನ್ ಇರುತ್ತೆ? ಯಾಕೆ ಬೆಂಗಳೂರಲ್ಲಿ ಒಳ್ಳೆ ಹೋಟೆಲ್ ಇಲ್ವಾ ಆಕ್ಷನ್ ಮಾಡೋದಕ್ಕೆ? ಒಳ್ಳೆ ಫೆಸಿಲಿಟಿ ಇಲ್ವಾ? ಹಾಸ್ಪಿಟಾಲಿಟಿ ಇಲ್ವಾ? ಎಲ್ಲನೂ ಇದೆ ಇಂಡಿಯಾದಲ್ಲಿ. ಬಟ್ ಆದರೂ ಸಹ ಇವರು ದುಬೈಯಲ್ಲೇ ಹೋಗ್ಬಿಟ್ಟು ಮಾಡಬೇಕು, ಅಂದರೆ ಆ ಕಡೆನೇ ಹೋಗ್ಬಿಟ್ಟು ಮಾಡಬೇಕು ಅಂತ ಅನ್ಕೊಂತ ಇದ್ರಂತೆ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಇನ್ನು ಇಟ್ಸ್ ಆಲ್ ಅಬೌಟ್ ರಿಟೆನ್ಷನ್ ರಿಲೇಟೆಡ್ ಅಪ್ಡೇಟು ಇನ್ನೂ ಏನೂ ಬರ್ತಾ ಇಲ್ಲ. ಬಟ್ ಇವಾಗ ಬರ್ತಾ ಇರುವಂಥ ಕರೆಂಟ್ ಅಪ್ಡೇಟ್ಸ್ ಪ್ರಕಾರ ಈ ತಿಂಗಳು ಎಂಡಲ್ಲಿ, ಅಂದರೆ ಇನ್ನೊಂದು ವಾರದಲ್ಲಿ ಅನೌನ್ಸ್ ಆಗುತ್ತೆ ರಿಟೆನ್ಷನ್ ರೂಲ್ಸು ಅಂತ ಅಪ್ಡೇಟ್ ಇದೆ ಮಗ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ನವೆಂಬರ್ 15ನೇ ತಾರೀಕು ರಿಟೆನ್ಷನ್ ಡೇಟ್ ಅಂತ ಅಪ್ಡೇಟ್ ಬಂದಿತ್ತು. ಬಟ್ ರಿಟೆನ್ಷನ್ ಇನ್ನೂ ಅರ್ಲಿ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನವೆಂಬರ್ ಎಂಡಲ್ಲಿ ಇವರು ಆಕ್ಷನ್ ಮಾಡ್ತಾರೆ. ಇವಾಗ ಫ್ರಾಂಚೈಸ್ಗಳಿಗೆ ಅದೇ ತಲೆನೋವಾಗಿದೆಯಂತೆ. ಇವರು ರೂಲ್ಸ್ಗಳನ್ನ ಸಿಕ್ಕಾಪಟ್ಟೆ ಡಿಲೇ ಆಗಿಬಿಡ್ತು ಅಂತ ಅಂದರೆ, ನಮಗೆ ಯಾರನ್ನ ರಿಟರ್ನ್ ಮಾಡ್ಕೊಬೇಕು, ಜೊತೆಗೆ ಆಕ್ಷನ್ ಪ್ರಿಪ್ರೇಷನ್ಗೆ ಅವ್ರನ್ನ ಟೈಮ್ ಇಲ್ದಂಗೆ ಮಾಡಿಬಿಟ್ರು ಅಂತ ಅಂದರೆ, ಆ ಥರ ಇವಾಗ ಫ್ರಾಂಚೈಸ್ಗಳಿಗೆ ಸ್ವಲ್ಪ ತಲೆನೋವಾಗಿದೆ. ಯಾಕಂದರೆ ಇವರು ರಿಟೆನ್ಷನ್ ರೂಲ್ನ ಇನ್ನೂ ಬಿಟ್ಟಿಲ್ಲ, ಪಾಲಿಸಿನ ಈಚೆ ಬಿಟ್ಟಿಲ್ಲ. ಸೊ ಪಾಲಿಸಿ ಇವಾಗಲೇ ಈಚೆ ಬಿಡ್ತು ಅಂದರೆ ಇವರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಬೋದು. ಸೊ ಎಲ್ಲ ಫ್ರಾಂಚೈಸ್ಗಳಿಗೂ ಕೂಡ ಇದೇ ತಲೆನೋವಾಗಿರೋದು. ಏನಾದರೂ ಒಂದು ಮಾಡ್ಬೋದು, ಏನಾದರೂ ನಾವು ಒಂದು ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದು ಪಾಲಿಸಿ ಈಚೆಗಡೆ ಬರಬೇಕು. ಸೊ ಪಾಲಿಸಿನ ಈಚೆ ಬರದೇ ಇಲ್ದಂಗೆ ಇವ್ರು ಏನು ಪ್ಲಾನು ಕೂಡ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಖಾಲಿ ಕೂತ್ಕೊಂಡಿರ್ಬೇಕು ಅಷ್ಟೇ. ಯಾರನ್ನ ರಿಟರ್ನ್ ಮಾಡ್ಕೋಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋ ಥರ ಕೂಡ ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಪಾಲಿಸಿ ಎಷ್ಟು ಜನ ರಿಟರ್ನ್ ಆಗ್ತಾರೆ, ಎಷ್ಟು ಜನ ರಿಲೀಸ್ ಆಗ್ತಾರೆ, ಸೊ ಅದ್ರ ರಿಲೇಟೆಡ್ ಏನೂ ಅಪ್ಡೇಟ್ ಇಲ್ದಂಗೆ, RTM ಕಾರ್ಡ್ ಏನೂ ಅಪ್ಡೇಟ್ ಇಲ್ದಂಗೆ ಇವ್ರನ್ನ ರಿಟರ್ನ್ ಮಾಡ್ಕೋಬೇಕು, ಹೋಪ್ಸ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಂತೂ ಖಂಡಿತ ಆಗೋದಿಲ್ಲ. ಸೊ ಅದೆಲ್ಲ ಬಿಟ್ಟಾದ್ಮೇಲೆ ಇವರು ಸ್ವಲ್ಪ ಮುಂದೆ ನುಗ್ಗೋದಕ್ಕಾಗೋದು. ಸೊ ಆದ್ದರಿಂದ BCCI ಏನಕ್ಕೆ ಡಿಲೇ ಮಾಡಿದೆ ಅಂತ ಗೊತ್ತಿಲ್ಲ. ಆಕ್ಷನ್ ಬೇಗ ಮಾಡಬೇಕು ಅಂತ ಅನ್ಕೊಂತಿರಂತೆ. ಸ್ವಲ್ಪ ನವೆಂಬರ್ ಲಾಸ್ಟ್ ವೀಕಲ್ಲಿ ಮಾಡಬೇಕು ಅಂತಂದರೆ, ಇಲ್ಲಿ ರಿಟೆನ್ಷನ್ ನವೆಂಬರ್ 15ನೇ ತಾರೀಕು ಅಂದರೆ ಏನು ಒಂದು 10 ದಿನ ಗ್ಯಾಪಲ್ಲಿ ಮಾಡಿಬಿಡ್ತಾರೆ ಟಕಾರ ನನಗೆ ಅವ್ರ ಆಕ್ಷನ್ನ. ಸೊ ನನ್ನ ಪ್ರಕಾರ ಅದೇ ರಿಟೆನ್ಷನ್ ಪ್ರೋಸೆಸ್ ಏನಿದೆ ಇನ್ನೊಂದು ಸ್ವಲ್ಪ ಅರ್ಲಿ ಆಗಿರುತ್ತೆ ಅಂತ ಅನ್ಕೊಂಡು ನವೆಂಬರ್ ಸ್ಟಾರ್ಟಿಂಗಲ್ಲೇ ರಿಟೆನ್ಷನ್ ಆಗುವಂಥ ಸಾಧ್ಯತೆ ಇದೆ. ಅಥವಾ ಅಕ್ಟೋಬರ್ ಎಂಡಲ್ಲಿ ರಿಟೆನ್ಷನ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ಇಲ್ಲಿಂದ ಇವಾಗ ಏನಾದ್ರು ಅನೌನ್ಸ್ ಮಾಡ್ತಾರೆ, ಸೆಪ್ಟೆಂಬರ್ ಎಂಡಲ್ಲಿ ಅನೌನ್ಸ್ ಮಾಡ್ತಾರೆ ರಿಟೆನ್ಷನ್ ಪಾಲಿಸಿ ಅಂದರೆ, ಅಕ್ಟೋಬರ್ ಎಂಡಲ್ಲಿ ರಿಟೆನ್ಷನ್ ನೀವು ಅನೌನ್ಸ್ ಮಾಡಿ ಅಂತ ಹೇಳಿದ್ರು ಕೂಡ ಇನ್ನೂ ಒಂದು ತಿಂಗಳು ಗ್ಯಾಪ್ ಇರುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಫ್ರಾಂಚೈಸಿಗಳಿಗೆ ಬೇಗ ಬಿಡ್ರಮ್ಮ ನೀವು ರಿಟೆನ್ಷನ್ ಪಾಲಿಸಿನ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾರಂತೆ. ಒಟ್ಟಿನಲ್ಲಿ BCCI ಅಂತೂ ಆಟ ಆಡಿಸ್ತಾ ಇದೆ ಮಗ. ಇವ್ರ ಥರ ಅವರ ರಿಕ್ವೆಸ್ಟ್ಗಳನ್ನ ಇಟ್ಟಿದ್ರು BCCI ಮುಂದೆ ಫ್ರಾಂಚೈಸಿಗಳು. ನಾನು ಮಕ್ಕಳ ಸಿಕ್ ರಿಕ್ವೆಸ್ಟ್ಗಳನ್ನೆಲ್ಲ ಇಡ್ತೀರಾ ನನ್ನ ಹತ್ರ, ಆಟ ಆಡಿಸ್ತೀನಿ ಕೊಡ್ತೀನಿ ಸರಿಯಾಗಿ ಸಲ ನಿಮಗೆ ಟ್ವಿಸ್ಟ್ ಕೊಡ್ತೀನಿ ಅನ್ನೋ ಥರ ವೆಯ್ಟ್ ಮಾಡಿಸ್ತಾನೇ ಇದೆ. 3 ತಿಂಗಳಿಂದ ಆಲ್ಮೋಸ್ಟ್ 2.5 ತಿಂಗಳಿಂದ ವೆಯ್ಟ್ ಮಾಡಿಸಿದೆ ಇವರು. ಬಿಡ್ತೀವಿ ಅಂತ. ಇನ್ನೂ ಸಹ ಬಿಡ್ತಾ ಇಲ್ಲ ಇವರು. ನಾವಂತೂ ಕಾಯ್ಕೊಂಡು ಕೂತ್ಕೊಂಡಿದ್ದೇವೆ ಅದು ಯಾವ ಥರ ಏನು ತರಾವರಿಯಾಗಿ ರೆಡಿ ಮಾಡಿದ್ರು ರಿಟೆನ್ಷನ್ ಪಾಲಿಸಿನ ಅಂತ. ಸೊ ಹೋಪ್ಫುಲಿ ಈ ವೀಕು ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಸೆಪ್ಟೆಂಬರ್ ಎಂಡಸ್ಟಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಒಂದು ವೀಕಲ್ಲಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಅಪ್ಡೇಟ್ಸು. UAE ಅಂದರೆ ಮಿಡಲ್ ಈಸ್ಟ್ ಕಡೆ ಹೋಗ್ತಾ ಇದೆ ಆಕ್ಷನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.